ನಮಸ್ಕಾರ. ಇಂದು ನಾವು ವಿಶ್ಲೇಷಣೆ ಮಾಡ್ತಿರೋದು ಒಂದು ಸಭೆಯ ವರದಿಯಲ್ಲ. ಇದು ಒಂದು ಸಮುದಾಯದ ಕ್ರಾಂತಿಯ ನೀಲನಕ್ಷೆ ಅಂತಾನೆ ಹೇಳ್ಬಹುದು. ಹೌದು. ಅಧ್ಯಕ್ಷ ಎಲಿಯಾಸ್ ಅವರ ಒಂದು ಹತಾಶೆ ಮತ್ತು ಕಾರ್ಯದರ್ಶಿ ಜಿಲಾನ್ ಅವರ ದೃಢ ಉತ್ತರಗಳ ನಡುವಿನ ಒಂದು ನಾಟಕೀಯ ಸಂವಾದ ಇದು. ನಿಜ, ಒಂದು ಸಿನಿಮಾದ ದೃಶ್ಯದ ಹಾಗೆ ಶುರುವಾಗುತ್ತೆ ಅಲ್ವಾ? ಖಂಡಿತ. ಸಭೆಯ ಆರಂಭದಲ್ಲೇ ಒಂದು ರೀತಿಯ ಒತ್ತಡ. ಸದಸ್ಯರ ಪರವಾಗಿ ಎಲಿಯಾಸ್ ಅವರು ಜಿಲಾನ್ ಅವರನ್ನ ನೇರವಾಗಿನೇ ಕೇಳ್ತಾರೆ. ಏನು ಅಂತ? ಜಿಲಾನ್, ಈ ಭಾಷಣ ಎಲ್ಲ ಸಾಕು. ನಮ್ಮ ಮುಂದಿನ ಯೋಜನೆ ಏನು? ನಾವು ಈಗಲೂ ಹಳೆ ಕಾಲದ ಉಪಕರಣಗಳಲ್ಲೇ ಕೆಲಸ ಮಾಡ್ತಿದ್ದೀವಿ. ಸಂಘ ನಮಗೆ ಏನು ಮಾಡ್ತಿದೆ ಅಂತ. ಓ, ಇದು ಬರೀ ಪ್ರಶ್ನೆ ಅಲ್ಲ, ಇದೊಂದು ನೇರ ಸವಾಲು. ಹೌದು, ಇದೊಂದು ಚಾಲೆಂಜ್. ಆ ಸವಾಲಿಗೆ ಜಿಲಾನ್ ಅವರ ಪ್ರತಿಕ್ರಿಯೆ ಹೇಗಿತ್ತು? ಅವರು ಪದಟಗೊಂಡ್ರಾ? ಇಲ್ಲ, ಸ್ವಲ್ಪವೂ ಇಲ್ಲ. ಅದೇ ನೋಡಿ ವಿಶೇಷ. ಅವರು ತುಂಬಾ ಶಾಂತವಾಗಿ, ಚಿಂತೆ ಬಿಡಿ, ನಾನು ಮಿಷನ್ 2026 ಅಂತ ಒಂದು ಸಂಪೂರ್ಣ ಪ್ಲಾನ್ ರೆಡಿ ಮಾಡಿದ್ದೀನಿ ಅಂತಾರೆ. ವಾವ್, ಆ ಒಂದು ವಾಕ್ಯ ಅದೇ ಸಭೆಯ ದಿಕ್ಕನ್ನೇ ಬದಲಾಯಿಸಿರಬಹುದು. ಎಕ್ಸಾಕ್ಟ್ಲಿ. ಅಲ್ಲಿಂದ ಜಿಲಾನ್ ಅವರ ನಾಯಕತ್ವ ಶುರುವಾಗುತ್ತೆ. ನೋಡಿ, ಮಿಷನ್ 2026 ಕೇವಲ ಒಂದು ಹೆಸರಾಗಿರಲಿಲ್ಲ. ಅದರ ಮೊದಲನೇ ಹಂತವೇ ಒಂದು ಕಲಿಕೆಯ ಯಾತ್ರೆ. ಕಲಿಕೆಯ ಯಾತ್ರೆ ಅಂದ್ರೆ? ಬೆಂಗಳೂರಲ್ಲಿ ನಡೆಯೋ ಇಂಡಿಯಾ ವುಡ್ 2026ಗೆ ಎಲ್ಲರೂ ಒಟ್ಟಿಗೆ ಒಂದು ಬಸ್ಸಲ್ಲಿ ಹೋಗೋಣ ಅಂತ ಪ್ರಸ್ತಾಪ ಇಡ್ತಾರೆ. ಓ, ಇಂಡಿಯಾ ವುಡ್, ಏಷ್ಯಾದ ಅತಿದೊಡ್ಡ ಮರಗಲ್ಸ ಪ್ರದರ್ಶನ ಅಲ್ವಾ ಅದು? ಅದೇ. ಸರಿ, ಅಲ್ಲಿಗೆ ಹೋಗೋದ್ರಿಂದ ಏನ್ ಲಾಭ? ಕೇವಲ ಹೊಸ ಹೊಸ ಮಷಿನ್ಗಳನ್ನ ನೋಡೋಕಾ? ಅದಕ್ಕಿಂತ ಹೆಚ್ಚು, ಇದು ಆಕ್ಚುಲಿ ಮನಸ್ಥಿತಿಯನ್ನೇ ಬದಲಾಯಿಸೋ ಒಂದು ತಂತ್ರ. ಜಿಲಾನ್ ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ಸ್ಥಳೀಯ ಬಡಗಿಯನ್ನ ಆಧುನಿಕ ಬಡಗಿಯಾಗಿ ಪರಿವರ್ತಿಸೋದು. ಮಾಡರ್ನ್ ಕಾರ್ಪೆಂಟರ್. ಹೌದು. ಅಲ್ಲಿಗೆ ಹೋದಾಗ CNC ರೂಟರ್, ಎಡ್ಜ್ ಬ್ಯಾಂಡಿಂಗ್ನಂತ ಲೇಟೆಸ್ಟ್ ಟೆಕ್ನಾಲಜಿಯನ್ನ ಕಣ್ಣಾರೆ ನೋಡ್ತಾರೆ. ಆಗ ಅವರಿಗೆ ಒಂದು ಸ್ಫೂರ್ತಿ ಬರುತ್ತೆ. ಸರಿ. ಮತ್ತು ಅತಿ ಮುಖ್ಯವಾಗಿ ಅವರು ಸಂಘಟನೆಯೇ ಶಕ್ತಿ ಅಂತ ಹೇಳ್ತಾರೆ. ಒಬ್ಬಿಬ್ರು ಹೋದ್ರೆ ಯಾರು ಕೇಳ್ತಾರೆ, ಆದ್ರೆ 50 ಬಡಗಿಗಳು ಒಟ್ಟಿಗೆ ಹೋದ್ರೆ ದೊಡ್ಡ ಕಂಪನಿಗಳು ನಮ್ಮನ್ನು ಸೀರಿಯಸ್ ಆಗಿ ತಗೊಳ್ತವೆ. ಕರೆಕ್ಟ್, ಅದೇ ಪಾಯಿಂಟ್. ಹಾಗಾದ್ರೆ ಇದು ಬರೀ ಒಂದು ಎಜುಕೇಶನಲ್ ಟ್ರಿಪ್ ಅಲ್ಲ, ಇದೊಂದು ರೀತಿ ಶಕ್ತಿ ಪ್ರದರ್ಶನ ಕೂಡ. ಮನಸ್ಸುಗಳನ್ನು ತೆರೆಯೋ ಮೊದಲ ಹೆಜ್ಜೆ. ನಿಜ. ಆದ್ರೆ ಹೊಸ ಯಂತ್ರಗಳನ್ನು ನೋಡಿದ ತಕ್ಷಣ ಬರೋ ಮೊದಲ ಪ್ರಶ್ನೆನೇ ಹಣದ್ದು. ಎಲಿಯಾಸ್ ಅದನ್ನ ಕೇಳಿದ್ರಾ? ಕೇಳ್ತಾರೆ. ಈ ಮಾಡರ್ನ್ ಯಂತ್ರಗಳಿಗೆಲ್ಲ ಲಕ್ಷಗಟ್ಲೆ ಹಣ ಎಲ್ಲಿಂದ ತರೋದು? ಸಹಜವಾದ ಪ್ರಶ್ನೆ. ಆಗ್ಲೇ ಜಿಲಾನ್ ತಮ್ಮ ಎರಡನೇ ಮತ್ತು ಅತ್ಯಂತ ಪವರ್ಫುಲ್ ಅಸ್ತ್ರವನ್ನ ಹೊರತೆಗೆಯೋದು. ಅದೇನು? PMGP ಅಂದ್ರೆ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಯೋಜನೆ. ಇದು ಹೊಸ ಬಿಸ್ನೆಸ್ ಶುರು ಮಾಡೋಕೆ ಸರ್ಕಾರದ ಒಂದು ವಿಶೇಷ ಸಾಲ ಯೋಜನೆ. ಒಂದು ನಿಮಿಷ, ಸಾಲ ಅಂದ್ಮೇಲೆ ಬಡ್ಡಿ, EMI ಎಲ್ಲ ಇದ್ದೇ ಇರುತ್ತಲ್ಲ, ಅದರಲ್ಲಿ ಅಂತ ವಿಶೇಷ ಏನಿದೆ? ವಿಶೇಷತೆ ಇದೆ. ಅದೇ ಈ ಯೋಜನೆಯ ಹೈಲೈಟ್. ಜಿಲಾನ್ ವಿವರಿಸ್ತಾರೆ, ಈ ಯೋಜನೆಯಡಿ 50 ಲಕ್ಷದವರೆಗೆ ಸಾಲ ಸಿಗುತ್ತೆ. ಮತ್ತೆ ಅದರಲ್ಲಿ 35% ಸಬ್ಸಿಡಿ ಸಿಗುತ್ತೆ. 35%? ಹೌದಾ? ಅಂದ್ರೆ 10 ಲಕ್ಷ ಸಾಲ ತಗೊಂಡ್ರೆ 3.5 ಲಕ್ಷ ವಾಪಸ್ ಕಟ್ಟಬೇಕಾಗಿಲ್ಲ ಅಂತನಾ? ಎಕ್ಸಾಕ್ಟ್ಲಿ. ಇದನ್ನ ಕೇಳಿದ ಎಲಿಯಾಸ್ ಅವರಿಗಂತೂ ನಂಬೋಕೆ ಆಗ್ಲಿಲ್ಲ. ಅವರ ಧ್ವನಿಯಲ್ಲಿ ಅಷ್ಟು ಆಶ್ಚರ್ಯ, ಅಷ್ಟು ಸಂತೋಷ ಇತ್ತು. ವಾವ್, 35% ಸಬ್ಸಿಡಿ! ಇದು ಕೇವಲ ಸಾಲ ಅಲ್ಲ, ಇದು ಸರ್ಕಾರದ ಒಂದು ದೊಡ್ಡ ಸಪೋರ್ಟ್ ಇದ್ದ ಹಾಗೆ. ಇದು ನಿಜಕ್ಕೂ ಗೇಮ್ ಚೇಂಜರ್. ಖಂಡಿತ. ಜಿಲಾನ್ ಅವರ ವಿಷನ್ ನೋಡಿ. ಮೊದಲು ಇಂಡಿಯಾ ವುಡ್ಗೆ ಕರ್ಕೊಂಡು ಹೋಗಿ ಆಸೆ ಹುಟ್ಟಿಸ್ತಾರೆ. ಆಮೇಲೆ ಆ ಆಸೆಯನ್ನ ಈಡೇರಿಸ್ಕೊಡು ದಾರಿ ತೋರಿಸ್ತಾರೆ. ಹೌದು. ಈಗ ಆ ಸಾಲ ಹೊರೆಯಾಗಿ ಕಾಣಲ್ಲ, ಬದಲಿಗೆ ಒಂದು ಅವಕಾಶವಾಗಿ ಕಾಣುತ್ತೆ. ಅದೇ. ಇದು ಕೇವಲ ಫೈನಾನ್ಷಿಯಲ್ ಪ್ಲಾನ್ ಅಲ್ಲ, ಇದು ಸದಸ್ಯರಲ್ಲಿ ಧೈರ್ಯ ತುಂಬುವ ಒಂದು ಸೈಕಲಾಜಿಕಲ್ ತಂತ್ರ. ಅದ್ಭುತ. ಆದ್ರೆ ಈ ಸಾಲಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತೆಲ್ಲ ಬೇಕಲ್ವಾ? ಅದಕ್ಕೆ ಏಜೆಂಟ್ಗಳು ಸಾವಿರಾರು ರೂಪಾಯಿ ತಗೊಳ್ತಾರೆ. ಆ ಸಮಸ್ಯೆಯನ್ನು ಜಿಲಾನ್ ಯೋಚನೆ ಮಾಡಿದ್ರು. ಅದೇ ಅವರ 3ನೇ ಮಾಸ್ಟರ್ ಸ್ಟ್ರೋಕ್. ಏನ್ ಮಾಡಿದ್ರು? ಅವರು ಘೋಷಣೆ ಮಾಡ್ತಾರೆ, ಸಾಲಕ್ಕೆ ಬೇಕಾದ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ನಮ್ಮ ಸಂಘದ ಆಫೀಸಲ್ಲೇ ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಕೊಡಲಾಗುತ್ತೆ. ಓ ವಾವ್! ಅಂದ್ರೆ ಏಜೆಂಟರಿಗೆ ದುಡ್ಡು ಕೊಡೋ ಅಗತ್ಯ ಇಲ್ಲ? ಖಂಡಿತ ಇಲ್ಲ. ಇದರಿಂದ ಸದಸ್ಯರ ಹಣ ಉಳಿಯತ್ತೆ, ಸಂಘದ ಮೇಲೆ ನಂಬಿಕೆ 100 ಪಟ್ಟು ಹೆಚ್ಚಾಗುತ್ತೆ ಅಲ್ವಾ? ನಿಜ. ಇದರ ಜೊತೆಗೆ ಸುರಕ್ಷತೆಯ ಬಗ್ಗೆನೂ ಹೇಳಿದ್ರು ಅಂತ ಕೇಳಿದ್ದೆ. ಹೌದು. ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಕಟ್ಟಿ 8 ಲಕ್ಷದವರೆಗಿನ ಅಪಘಾತ ವಿಮೆ ಪಡ್ಕೊಳ್ಳಿ ಅಂತಾನೂ ನೆನಪಿಸ್ತಾರೆ. ಬಿಸ್ನೆಸ್ ಜೊತೆ ಸೇಫ್ಟಿನೂ ಮುಖ್ಯ ಅಂತ. ಕಲಿಕೆ, ಹಣಕಾಸು ಮತ್ತು ಸುರಕ್ಷತೆ, ಒಂದು ಕಂಪ್ಲೀಟ್ ಪ್ಯಾಕೇಜ್. ಹೌದು. ಚರ್ಚೆ ಮುಗಿಯೋ ಹೊತ್ತಿಗೆ ಶುರುವಿನಲ್ಲಿ ಅನುಮಾನದಿಂದ ಮಾತಾಡ್ತಿದ್ದ ಎಲಿಯಾಸ್ ಅವರು ಸಂಪೂರ್ಣವಾಗಿ ಬದಲಾಗಿದ್ರು. ಹೌದು.
ಅವರು ತುಂಬಾನೇ ಉತ್ಸಾಹದಿಂದ, ಜಿಲಾನ್, ನೀವು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀರಿ. ಕಲಿಕೆ, ಹಣಕಾಸು, ಸುರಕ್ಷತೆ ಎಲ್ಲದಕ್ಕೂ ಪ್ಲಾನ್ ರೆಡಿಯಾಗಿದೆ ಅಂತಾರೆ. ಆ ಪರಿವರ್ತನೆ ಇದೆಯಲ್ಲ, ಅದೇ ಜಿಲಾನ್ ಅವರ ಗೆಲುವು. ಹೌದು, ಮತ್ತು ಕೊನೆಯಲ್ಲಿ ಜಿಲಾನ್ ಜವಾಬ್ದಾರಿಯನ್ನ ಮತ್ತೆ ಅಧ್ಯಕ್ಷರ ಹೆಗಲಿಗೆ ಹಾಕ್ತಾರೆ. ಹೇಗೆ? ಈಗ ನಿಮ್ಮ ಸರದಿ ಅಧ್ಯಕ್ಷರೇ, ಹೋಗಿ ಸದಸ್ಯರಿಗೆ ತಿಳಿಸಿ, ಯೋಜನೆ ಸಿದ್ಧವಾಗಿದೆ, ಬಸ್ ಕಾಯ್ತಿದೆ, ನೀವು ಆಧುನಿಕ ಬಡಗಿಯಾಗೋಕೆ ರೆಡಿಯಾ ಅಂತ ಹೇಳಿ ಚರ್ಚೆಗೆ ಒಂದು ಪವರ್ಫುಲ್ ಅಂತ್ಯ ಕೊಡ್ತಾರೆ. ಇದು ನಿಜವಾದ ನಾಯಕತ್ವ. ಯೋಜನೆಯನ್ನ ರೂಪಿಸೋದು ಮಾತ್ರ ಅಲ್ಲ, ಅದನ್ನ ಕಾರ್ಯರೂಪಕ್ಕೆ ತರೋಕೆ ತಂಡಕ್ಕೆ ಸ್ಫೂರ್ತಿ ತುಂಬೋದು. ಕರೆಕ್ಟ್. ಈ ಇಡೀ ಸಂವಾದ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ. ಒಂದು ಸ್ಪಷ್ಟವಾದ ಯೋಜನೆ ಯಶಸ್ಸಿಗೆ ದಾರಿ ತೋರಿಸಬಹುದು, ಆದ್ರೆ ಒಂದು ಗುಂಪು ಒಟ್ಟಾಗಿ ತಮ್ಮ ನಾಯಕನನ್ನ ನಂಬಿ ಆ ಗೊತ್ತಿಲ್ಲದ ದಾರಿಯಲ್ಲಿ ಮೊದಲ ಹೆಜ್ಜೆ ಇಡೋಕೆ ನಿಜವಾಗ್ಲೂ ಬೇಕಾಗಿರೋದು ಕೇವಲ ಒಂದು ಪರ್ಫೆಕ್ಟ್ ಪ್ಲಾನಾ, ಅಥವಾ ಪ್ಲಾನ್ ಹಿಂದಿರೋ ನಾಯಕನ ಅಚಲವಾದ ನಂಬಿಕೆ ಮತ್ತು ದೂರದೃಷ್ಟಿನ ಅವು ಅಂತ ನೋಡಿ. ಜನವರಿ 15 ಕಾರ್ಮಿಕ ಕಲ್ಯಾಣ ನಿಧಿ ಪಾವತಿಸಲು ಕೊನೆಯ ದಿನ. ಜನವರಿ 20 ಬೆಂಗಳೂರಿನ ಆ ಐತಿಹಾಸಿಕ ಪ್ರಯಾಣಕ್ಕೆ ಹೆಸರು ನೋಂದಾಯಿಸಲು ಕೊನೆಯ ಅವಕಾಶ. ಮತ್ತು ಫೆಬ್ರವರಿ 26ರಂದು ಭವಿಷ್ಯದತ್ತ ಈ ಪಯಣ ಆರಂಭವಾಗುತ್ತೆ. ಹಾಗಾದ್ರೆ ಯೋಜನೆ ಸಿದ್ಧವಾಗಿದೆ, ಜ್ಞಾನದ ಬಾಗಿಲು ತೆರೆದಿದೆ, ಹಣಕಾಸಿನ ನೆರವೂ ಲಭ್ಯವಿದೆ, ಮತ್ತು ಭವಿಷ್ಯಕ್ಕೆ ಕರೆದೊಯ್ಯುವ ಬಸ್ಸು ಕೂಡ ಕಾಯುತ್ತಿದೆ. ಈಗ ನಾಯಕರ ಅಂತಿಮ ಮತ್ತು ಅತ್ಯಂತ ಪ್ರಮುಖ ಪ್ರಶ್ನೆ ಹೀಗಿದೆ: ನೀವು ಆಧುನಿಕ ಬಡಗಿಯಾಗಲು ಸಿದ್ಧರಿದ್ದೀರಾ? ಈ ಒಂದು ಪ್ರಶ್ನೆ ಬಳ್ಳಾರಿಯ ಪ್ರತಿಯೊಬ್ಬ ಬಡಗಿಯ ಮುಂದಿನ ಹಾದಿಯನ್ನು ನಿರ್ಧರಿಸಲಿದೆ.